ಟಿವಿ9 ಡಿಜಿಟಲ್ ಸ್ಪೆಷಲ್ಗೆ ಸ್ವಾಗತ. ನಾನು ಅವಿನಾಶ್ ಶಿವನ್. ಈ ಬಾರಿಯ ವರ್ಲ್ಡ್ ಕಪ್ ಅಲ್ಲಿ ಏನಾಗ್ತಾ ಇದೆ, ಯಾಕಂದ್ರೆ ದೊಡ್ಡ ದೊಡ್ಡ ಟೀಮ್ಗಳೇ ಎಲಿಮಿನೇಟ್ ಆಗುವಂತ ಒಂದು ಹಂತಕ್ಕೆ ಬಂದಿದ್ದಾವೆ. ಈಗಾಗಲೇ ನಿನ್ನೆ ಆದಂತಹ ಪಂದ್ಯ ಬಾಂಗ್ಲಾ ವರ್ಸಸ್ ನೆದರ್ಲ್ಯಾಂಡ್ ವಿರುದ್ಧ ಶ್ರೀಲಂಕಾ ಔಟ್ ಆಗಿದೆ. ಆ ಪಂದ್ಯದಲ್ಲಿ ಬಾಂಗ್ಲಾ ಗೆದ್ದಿರೋದ್ರಿಂದ ಇನ್ನೊಂದಷ್ಟು ಟೀಮ್ಗಳು ರೆಡಿ ಆಗಿದೆ. ವರ್ಲ್ಡ್ ಕಪ್ ಅಲ್ಲಿ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಟೆಸ್ಟ್ ಪ್ಲೇಯಿಂಗ್ ನೇಷನ್ಸ್ ಇಷ್ಟು ಬೇಗ ಟೂರ್ನಿಯಿಂದ ಹೊರಗಡೆ ಆಗ್ತಾರೆ ಅಂತ. ಸೊ ಶ್ರೀಲಂಕಾ ಕತೆ ಆರಂಭದಲ್ಲೂ ಕೂಡ ಅವರ ಪರ್ಫಾರ್ಮೆನ್ಸ್ ಅಷ್ಟಾಗಿ ಚೆನ್ನಾಗಿರಲಿಲ್ಲ. ಆರಂಭದಲ್ಲಿ 75 ರನ್ನಿಗೆ ಆಲ್ ಔಟ್ ಆದ್ರು. ಅದಾದ್ಮೇಲೆ ಎಲ್ಲೂ ಕೂಡ ಕಮ್ ಬ್ಯಾಕ್ ಮಾಡುವಂತ ಪರ್ಫಾರ್ಮೆನ್ಸ್ ಬಂದಿರಲಿಲ್ಲ. ಯಾಕಂದ್ರೆ ನೆನಪಿರಲಿ, ಶ್ರೀಲಂಕಾ T20 ವರ್ಲ್ಡ್ ಚಾಂಪಿಯನ್ ಆಗಿದ್ದಂಥ ತಂಡ. ಸೊ ಭಾರತವನ್ನು ಸೋಲಿಸಿ ಅವರು ಫೈನಲ್ ಗೆದ್ದಿದ್ರು ಹಿಂದೆ. ಸೊ ಅದಾದ್ಮೇಲೆ ಈಗ ಶ್ರೀಲಂಕಾ ತಂಡ ಎಲಿಮಿನೇಟ್ ಆಗಿದೆ. ಅದರ ಬೆನ್ನಲ್ಲೇ ಈಗ ಈ ವಿಡಿಯೋ ಮಾಡೋಕ್ಕೆ ಕೆಲ ಹೊತ್ತಿನ ಹಿಂದೆನೆ ಈಗ ನ್ಯೂಜಿಲೆಂಡ್ ಕೂಡ ಹೊರಗಡೆ ಬಿದ್ದಿರುವಂಥದ್ದು. ಯಾಕಂದ್ರೆ ಅಫ್ಘಾನಿಸ್ತಾನ ಮತ್ತು ಪಪುವಾ ನ್ಯೂ ಗಿನಿಯಾ ಈ ಒಂದು ಟೀಮ್ ಮ್ಯಾಚ್ ಆಗ್ತಾ ಇತ್ತು. ಸೊ ಅದರಲ್ಲಿ ಅಫ್ಘಾನ್ ಗೆದ್ರೆ ಆಲ್ಮೋಸ್ಟ್ ನ್ಯೂಜಿಲೆಂಡ್ ಹೊರಗೆ ಹೋಗುತ್ತೆ ಅನ್ನೋ ರೀತಿಯಾಗಿತ್ತು. ಅಲ್ಲಿಗೆ ಕೇನ್ ವಿಲಿಯಮ್ಸನ್ ನೇತೃತ್ವದ ತಂಡ ಈಗ ಹೊರಗಡೆ ಹೋಗ್ತಾ ಇದೆ. ಸೊ ಎರಡು ಟೀಮ್ಗಳು ಶ್ರೀಲಂಕಾ ಹಾಗೇನೆ ನ್ಯೂಜಿಲೆಂಡ್ ಹೊರಗಡೆ ಹೋಗಿರುವಂಥದ್ದು ನಿಜಕ್ಕೂ ಈ ಬಾರಿಯ ದೊಡ್ಡ ಅಪ್ಸೆಟ್ ಅಂತ ಹೇಳಬೇಕು. ಶ್ರೀಲಂಕಾ ವಿಚಾರದಲ್ಲಿ ಅಂತ ಅಚ್ಚರಿ ಏನಿಲ್ಲ, ಶ್ರೀಲಂಕಾ ಪರ್ಫಾರ್ಮೆನ್ಸ್ ಅಷ್ಟಕ್ಕಷ್ಟೇ ಇತ್ತು. ಆದರೆ ನ್ಯೂಜಿಲೆಂಡ್ ತಂಡ ಘಟಾನುಘಟಿ ಪ್ಲೇಯರ್ಸ್ ಇದ್ದಾರೆ. ಅದರಲ್ಲಿ ನೀವು ನೋಡ್ತಿರೋ ಹಾಗೆ ವಿಲಿಯಮ್ಸನ್ ಇರ್ಬೋದು, ಹಾಗೇನೆ ಗ್ಲೆನ್ ಫಿಲಿಪ್ಸ್ ಇರೋರು, ನಿಶಾಮ್, ಇವರೆಲ್ಲರೂ ಕೂಡ ಒಳ್ಳೆ ಪ್ಲೇಯರ್ಸ್. ಆದರೆ ಟೀಮ್ ಮಾತ್ರ ಪರ್ಫಾರ್ಮೆನ್ಸ್ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಸೊ ಈಗ ಎರಡು ಟೀಮ್ ಜೊತೆಗೆ ಇನ್ನೊಂದೆರಡು ಟೀಮ್ಗಳು ಇದಕ್ಕೆ ಸೇರ್ಪಡೆ ಆಗುವಂಥ ಚಾನ್ಸಸ್ ಇದೆ. ಅದು ಇಂಗ್ಲೆಂಡ್ ಹಾಗೇನೆ ಪಾಕಿಸ್ತಾನ ತಂಡ. ನಾನು ಒಂದಷ್ಟು ಸಿನಾರಿಯೋ ನಿಮಗೆ ಬಿಡಿಸ್ತಾ ಹೋಗ್ತೀನಿ, ಏನೇನು ಆಗಿದೆ ಅನ್ನೋದ್ರ ಬಗ್ಗೆ, ಯಾವ್ಯಾವ ಒಂದು ಟೇಬಲ್, ಯಾವ ಗ್ರೂಪ್ನ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಗ್ಲಿಮ್ಸ್ ಅನ್ನ ನಿಮಗೆ ನೀಡ್ತಾ ಹೋಗ್ತೀನಿ. ಗ್ರೂಪ್ ಎ ನಲ್ಲಿ ನಮ್ಮ ಒಂದು ಗ್ರೂಪ್ನಲ್ಲಿ ಈಗಾಗಲೇ ಇಂಡಿಯಾ ಕ್ವಾಲಿಫೈ ಆಗಿದೆ. 3-3 ಪಂದ್ಯ ನಾವು ಗೆದ್ದಿದ್ದೀವಿ ಭಾರತ. USA ಇವತ್ತು ಏನಾದರೂ ಐರ್ಲೆಂಡ್ ಅನ್ನ ಸೋಲಿಸಿದ್ರೆ, ಇವತ್ತು ಮ್ಯಾಚ್ ಇದೆ, ಸೊ ಅದರಲ್ಲಿ ಸೋಲಿಸಿದ್ರೆ ಮುಗೀತು, ಪಾಕಿಸ್ತಾನ ಗಂಟು ಮುಟ್ಟೆ ಕಟ್ಕೊಂಡು ವಾಪಸ್ ಮನೆಗೆ ಬರಬೇಕು. ಅಲ್ಲಿಗೆ ಮತ್ತೊಂದು ತಂಡ ಔಟ್ ಆಗುವಂತ ಚಾನ್ಸಸ್ ಇದೆ. ಹಾಗೇನೆ ಈಗಿನ ರನ್ ರೇಟ್ ನೋಡಿದ್ರು ಕೂಡ +0.191 ಪಾಕಿಸ್ತಾನದಿದೆ. ಒಂದು ಮ್ಯಾಚ್ ಅನ್ನ ಗೆದ್ದಿದ್ದಾರೆ. ಆದರೆ ಒಂದು ಪಂದ್ಯ ಇವತ್ತು USA ಗೆದ್ರೆ ಪಾಕಿಸ್ತಾನ ಇನ್ನೊಂದು ಮ್ಯಾಚ್ ಆಡಿದ್ರು ಕೂಡ ಯಾವುದೇ ಪ್ರಯೋಜನ ಇಲ್ಲ, ಔಟ್ ಆಗ್ತಾರೆ. ಇನ್ನು ಗ್ರೂಪ್ ಬಿ ನಲ್ಲಿ ಯಾರ್ಯಾರಿದ್ದಾರೆ? ಆಸ್ಟ್ರೇಲಿಯಾ ಇದೆ, ಸ್ಕಾಟ್ಲ್ಯಾಂಡ್ ಇದೆ, ಇಂಗ್ಲೆಂಡ್ ಇದೆ, ನಮೀಬಿಯಾ, ಓಮನ್ ಇದೆ. ಇದರಲ್ಲಿ ಈಗಾಗಲೇ 2 ಟೀಮ್ ಎಲಿಮಿನೇಟ್ ಆಗಿದೆ. ನಮೀಬಿಯಾ ಎಲಿಮಿನೇಟ್ ಆಗಿದೆ, ಹಾಗೆ ಓಮನ್ ಈ ಟೀಮ್ ಕೂಡ ಎಲಿಮಿನೇಟ್ ಆಗಿದೆ. ಆಸ್ಟ್ರೇಲಿಯಾ ಕ್ವಾಲಿಫೈ ಆಗಿದೆ, 3-3 ಪಂದ್ಯಗಳನ್ನು ಕೂಡ ಗೆದ್ದು. ಸ್ಕಾಟ್ಲ್ಯಾಂಡ್ 3 ಪಂದ್ಯ ಆಡಿದೆ, 2 ಪಂದ್ಯವನ್ನ ಗೆದ್ದಿದೆ. ಒಂದು ನೋ ರಿಸಲ್ಟ್, ಅಂದ್ರೆ ಮಳೆ ಬಂದು ಅಬಂಡನ್ ಆಯಿತು ಇಂಗ್ಲೆಂಡ್ ಮೇಲೆ. ಅವರ ಒಂದು ಪಾಯಿಂಟ್ಸ್ ಈಗ 5 ಇದೆ. ಹಾಗೇನೆ ಅವರ ರನ್ ರೇಟ್ +2.164. ಹಾಗೆ ಇಂಗ್ಲೆಂಡ್ 3 ಪಂದ್ಯ, ನಿನ್ನೆ ಒಂದು ಮ್ಯಾಚ್ ಅವ್ರು ಗೆದ್ದಿದ್ದಾರೆ. ಒಳ್ಳೆ ಡಿಫರೆನ್ಸ್ ಅಲ್ಲೇ ಒಮಾನ್ ಮೇಲೆ ಗೆದ್ರು ಅವರು. 3 ಓವರಲ್ಲೇ ಚೇಸ್ ಮಾಡಿದ್ರು ಆ ಟಾರ್ಗೆಟ್ ಅನ್ನ. ಆ ಮೂಲಕ ಅವರ ರನ್ ರೇಟ್ ಏನಿದೆ, ನೆಟ್ ರನ್ ರೇಟ್ +3.081 ಆಗಿದೆ. ಇವ್ರದ್ದು +2.164, ಇಂಗ್ಲೆಂಡ್ದು +3.081. ಈಗ ಸ್ಕಾಟ್ಲೆಂಡ್ಗೆ ಕೊನೆಯದಾಗಿ ಒಂದು ಪಂದ್ಯ ಇದೆ 16ನೇ ತಾರೀಕು ಆಸ್ಟ್ರೇಲಿಯಾ ಮೇಲೆ. ಸ್ಕಾಟ್ಲೆಂಡ್ಗೆ ಇರುವಂತಹ ಟೆನ್ಷನ್ ಅದೇನೆ, ಮುಂದಿನ ಎದುರಾಳಿ ಆಸ್ಟ್ರೇಲಿಯಾ. ಏನಾದರೂ ಆಸ್ಟ್ರೇಲಿಯಾ ವಿರುದ್ಧ ಬಹಳ ಹತ್ತಿರ ಬಂದು ಒಂದು ನ್ಯಾರೋ ಡಿಫರೆನ್ಸ್ ಅಲ್ಲಿ ಗೆದ್ರೆ ಆಗ ಸ್ಕಾಟ್ಲೆಂಡ್ಗೆ ಚಾನ್ಸ್ ಇದೆ. ಆಸ್ಟ್ರೇಲಿಯಾ ವಿರುದ್ಧ ಸೋತರೂ ಕೂಡ ಅಲ್ಲಿ ಕಡಿಮೆ ಅಂತರದಲ್ಲಿ ಏನಾದ್ರು ಗೆದ್ರೆ ಒಂದು ರನ್ ರೇಟ್ ಅನ್ನ ಹಾಗೆ ಉಳಿಸ್ಕೊಂಡ್ರೆ. ಹಾಗೇನೆ ಇಂಗ್ಲೆಂಡ್ಗೆ ಕೊನೆಯದಾಗಿರುವಂಥದ್ದು ನಮೀಬಿಯಾ ಮೇಲೆ. ಇದು ಇರುವಂತಹ ವಿಚಾರ. ನಮೀಬಿಯಾನ ಇಂಗ್ಲೆಂಡ್ ಏನಾದರೂ ಆರಾಮಾಗಿ ಸೋಲಿಸಿದ್ರೆ ಆಗ ಅವರ ರನ್ ರೇಟ್ ಹಾಗೆ ಇರುತ್ತೆ, 0.5 ಈಕ್ವಲ್ ಆಗುತ್ತೆ ಸ್ಕಾಟ್ಲ್ಯಾಂಡ್ ಜೊತೆಗೆ. ಸೊ ಆಗ ಇಂಗ್ಲೆಂಡ್ ಕ್ವಾಲಿಫೈ ಆಗ್ಬೋದು. ಬಟ್ ಇವನ್ ಕ್ರಿಕೆಟ್ನಲ್ಲಿ ಏನೂ ಕೂಡ ಹೇಳೋಕೆ ಸಾಧ್ಯ ಇಲ್ಲ. ಏನಾದರೂ ನಮೀಬಿಯಾ ಕೂಡ ಒಳ್ಳೆ ಫೈಟ್ ಕೊಟ್ಟಂಥ ಟೈಮ್ನಲ್ಲಿ ರನ್ ರೇಟ್ ತೀರಾ ಹೆಚ್ಚು ಕಮ್ಮಿ ಆಗದೆ ಇದ್ರೆ ಅಥವಾ ಡಿಕ್ರೀಸ್ ಏನಾದರೂ ಆದರೆ ಆಗ ಸಮಸ್ಯೆ ಆಗ್ಬೋದು. ಬಟ್ ಆ ಒಂದು ಚಾನ್ಸಸ್ ಸ್ವಲ್ಪ ಕಡಿಮೆನೆ. ಇನ್ನು ಕೊನೆಯದಾಗಿ ನಾವು ಗ್ರೂಪ್ ಸಿ, ಮುಂದಿನ ಗ್ರೂಪ್ ಸಿ ನಲ್ಲಿ ತುಂಬಾ ಫೈಟ್ ಅನ್ನೋದಿಲ್ಲ. ಈಗಾಗಲೇ ಹೇಳಿದಾಗೆ ವೆಸ್ಟ್ ಇಂಡೀಸ್, ಅಫ್ಘಾನಿಸ್ತಾನ ಕ್ವಾಲಿಫೈ ಆಗಿದೆ. ನ್ಯೂಜಿಲೆಂಡ್ ಅಲ್ಲಿ ಎಲಿಮಿನೇಟ್ ಆಗುತ್ತೆ. 2 ಪಂದ್ಯವನ್ನು ಕೂಡ ಸೋತಿದ್ದಾರೆ. ಇನ್ನು ಇರುವಂತ 2 ಪಂದ್ಯಗಳು ಅವ್ರಿಗಿರೋದು ಉಗಾಂಡ ಹಾಗೇನೆ ಪಪುವಾ ನ್ಯೂ ಗಿನಿಯಾ ಮೇಲೆ. ಅವ್ರ ಮೇಲೆ ಗೆದ್ದರೂ ಕೂಡ 4 ಪಾಯಿಂಟ್ ಆಗುತ್ತೆ, ಅಲ್ಲಿಗೆ ಅವರು ಕ್ವಾಲಿಫೈ ಆಗೋದಿಲ್ಲ. ಇನ್ನು ಕೊನೆಯದಾಗಿ ನಾವು ನೋಡೋದಾದ್ರೆ ಗ್ರೂಪ್ ಡಿ, ಸೌತ್ ಆಫ್ರಿಕಾ, ಬಾಂಗ್ಲಾ, ನೆದರ್ಲ್ಯಾಂಡ್, ನೇಪಾಳ್, ಶ್ರೀಲಂಕಾ ಇರುವಂತಹ ಒಂದು ಗ್ರೂಪ್ ಇದು. ಶ್ರೀಲಂಕಾ ಈಗಾಗಲೇ ಎಲಿಮಿನೇಟ್ ಆಗಿದೆ. ಸೌತ್ ಆಫ್ರಿಕಾ 6 ಪಾಯಿಂಟ್ಗಳ ಜೊತೆಗೆ 3-3 ಪಂದ್ಯವನ್ನು ಕೂಡ ಗೆದ್ದು ಅವರು ಕ್ವಾಲಿಫೈ ಆಗಿದ್ದಾರೆ. ಇನ್ನು ಬಾಂಗ್ಲಾದೇಶ 3-2 ಪಂದ್ಯವನ್ನು ಗೆದ್ದಿದೆ, 4 ಪಾಯಿಂಟ್. ಅವರು ಬಹುತೇಕ ಕ್ವಾಲಿಫೈ ಆಗ್ತಾರೆ, ಯಾಕಂದ್ರೆ ಕೊನೆಯ ಮ್ಯಾಚ್ ಬಾಂಗ್ಲಾಗಿರೋದು ನೇಪಾಳ್ ಮೇಲೆ. ಇದು ಸದ್ಯದ ಸಿನಾರಿಯೋ. ಟೆಸ್ಟ್ ಆಡುವಂತ 2 ರಾಷ್ಟ್ರಗಳು ಶ್ರೀಲಂಕಾ ಹಾಗೇನೆ ನ್ಯೂಜಿಲೆಂಡ್ ತಂಡ ಈಗಾಗಲೇ ಟೂರ್ನಿಯಿಂದ ಹೊರಗಡೆ ಬಿದ್ದಿದ್ದಾವೆ. ಆದರೆ ಈಗ ಇಂಗ್ಲೆಂಡ್ ಪರಿಸ್ಥಿತಿ ಏನಾಗುತ್ತೆ? ಇಂಗ್ಲೆಂಡ್ಗೆ ಒಂದು ಅಪ್ಪರ್ ಹ್ಯಾಂಡ್ ಇದೆ, ಯಾಕಂದ್ರೆ ಮುಂದಿನ ಪಂದ್ಯ ನಮೀಬಿಯಾ ಮೇಲೆ ಇರೋದು. ಅವರು ಗೆಲ್ಲುವಂತ ಎಲ್ಲ ಚಾನ್ಸಸ್ ಇರುತ್ತೆ, ಯಾಕಂದ್ರೆ ಸ್ಟ್ರಾಂಗ್ ಆಗಿರುವಂತಹ ಟೀಮ್. ನಮೀಬಿಯಾ ಕೂಡ ಅಂತ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಈ ಒಂದು ಟೂರ್ನಿಯಲ್ಲಿ. ಆದರೆ ಪಾಕಿಸ್ತಾನದ ಕತೆ ಇವತ್ತು ನಿರ್ಧಾರ ಆಗುತ್ತೆ USA ಪರ್ಫಾರ್ಮೆನ್ಸ್ ಮೇಲೆ. ಏನಾದರೂ ಐರ್ಲೆಂಡ್ USA ಅನ್ನ ಹೊಡೆದಂತಹ ಸಂದರ್ಭದಲ್ಲಿ ಒಂದು ಚಾನ್ಸ್ ಇರುತ್ತೆ ಪಾಕಿಸ್ತಾನಕ್ಕೆ. ಆದರೆ USA ತಂಡ ಆಡ್ತಿರುವಂಥ ರೀತಿ, ಭಾರತದ ವಿರುದ್ಧ ಕೊಟ್ಟಂತ ಫೈಟ್ ನೋಡಿದ್ರೆ ಪಾಕಿಸ್ತಾನದ ಚಾನ್ಸ್ಗಳು ಬಹಳ ಟಫ್ ಆಗ್ತಾ ಹೋಗ್ತಾ ಇದೆ. ಸೊ ಈ ರೀತಿ ಬಹಳ ಅಪ್ಸೆಟ್ಗಳಿಗೆ ಇವತ್ತಿನ ಈ ಬಾರಿಯ ಒಂದು ಟೂರ್ನಮೆಂಟ್ ಕಾರಣ ಆಗಿದೆ.
ಅದಕ್ಕೆ ಒಂದು ಕಾರಣ ಪಿಚ್ ಅಂತ ಹೇಳ್ಬೋದು. ಅಲ್ಲಿನ ಪಿಚ್ಗಳು ಡ್ರಾಪ್ ಇನ್ ಪಿಚ್ ಬಗ್ಗೆ ನಿಮ್ಗೆ ಆಲ್ರೆಡಿ ಇನ್ಫಾರ್ಮೇಷನ್ ಅನ್ನು ಕೊಟ್ಟಿದ್ದೀವಿ. ಕಾದ್ ನೋಡೋಣ ಯಾರ್ಯಾರು ಸೆಲೆಕ್ಟ್ ಆಗ್ತಾರೆ, ಸೂಪರ್ 8ಗೆ ಯಾರು ಬರ್ತಾರೆ. ನ್ಯೂಜಿಲೆಂಡ್, ಶ್ರೀಲಂಕಾ ಅಂತೂ ಈಗ ಹೊರಗೆ ಬಿದ್ದಿವೆ. ಇದಾಗಿತ್ತು TV9 ಡಿಜಿಟಲ್ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.